ಏನಕ್ಕ ಅದು? ಕಾರ್ತಿಕೇಯ ಸ್ವಾಮಿ. ಸುಮನಾ, ಏನಾಯ್ತು? ಆ ಫೋಟೋ ನಂಗೆ ತೋರಿಸ್ಬೇಡಿ. ದೇವ್ರ ಫೋಟೋನೇ ತಾನೆ? ಅದೇ ವಿಚಿತ್ರ, ನೋಡೋದಿಲ್ಲ ಪುತ್ರ. ಯಾಕೆ? ಆ ಚಿತ್ರದಲ್ಲಿ ಚಿತ್ರ ವಿಚಿತ್ರ ಇರೋದಕ್ಕೆ. ಅದರಲ್ಲೇನಿದೆ? ಮುಗುಳ್ನಗ್ತಾ ಪ್ರಸನ್ನವಾಗಿ ಕಾಣಿಸ್ತಾ ಇರೋ ಸುಬ್ರಹ್ಮಣ್ಯನ್ ನೋಡೋದ್ ಬಿಟ್ಟು ಮುಖ ತಿರುಗಿಸ್ಕೋತಿಯಲ್ಲ ಸುಮನಾ. ಬೇಡ ಅಂತ ಹೇಳಿದ್ರು ಯಾಕೆ ನನಗೆ ಫೋರ್ಸ್ ಮಾಡ್ತಿದ್ಯಾ? ಹಾಸಿನಿ, ಆ ಫೋಟೋನ ಕೆಳಗಿಳಿಸೆ, ಇಲ್ಲಾಂದ್ರೆ ವಾಪಸ್ ಕವರಲ್ಲಿ ಹಾಕು. ಇವಾಗ ಓಕೆನಾ ಸುಮನಾ? ಕಣ್ಣಿನ ಮೇಲೆ ಸೂರ್ಯನ್ ಕಾಂತಿ ಬಿದ್ದ ಹಾಗೆ ಪಟ್ಟಂತ ಕಣ್ಣು ಮುಚ್ಕೊಂಡು ಬಿಟ್ರು ನಮ್ಮ ಚಿಕ್ಕ ಮಾತೆ. ಅದನ್ನ ಯಾರು ತಗೊಂಡ್ ಬಂದಿದ್ದು? ಇನ್ಯಾರು? ನಿಮ್ಮಮ್ಮನೇ. ನಮ್ಮೂರ ಹತ್ರನೇ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅನ್ಸುತ್ತೆ. ಪ್ರಸಾದದ ಪ್ಯಾಕೆಟಲ್ಲಿ ಆ ಫೋಟೋ ಇದೆ. ಅದ್ರ ಬಗ್ಗೆ ಮಾತಾಡದೆ ಸುಮನ ಹಾಕೊಂಡ್ ಬಂದಿರೋ ನೆಕ್ಲೆಸ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದತ್ತೆ, ಆಗ ನನ್ಗೂ ತುಂಬಾ ಸಂತೋಷ ಆಗತ್ತೆ. ಹೇಗಿದೆ ನನ್ನ ನೆಕ್ಲೆಸ್? ಅದು ನಿಂದ ಹೇಗಾಗುತ್ತೆ? ನಿಮ್ಮ ಅಮ್ಮ ಕೊಡ್ಸಿದ್ದು ಅಂತ ಹೇಳ್ದಲ್ಲ. ಹೌದು, ನಾನಂದ್ರೆ ನಮ್ಮಮ್ಮಂಗೆ ತುಂಬಾ ಇಷ್ಟ. ಮೇಲ್ನೋಟಕ್ಕೆ ನಮ್ ನೈನಿ ಕಂಡ್ರೆ ಇಷ್ಟ ಅಂತ ಹೇಳ್ತಾರೆ ಹೊರತು, ಹೇಳ್ಬೇಕು ಅಂದ್ರೆ ನನ್ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಅತ್ತೆ ಮನೇಲಿ ಇರೋದಕ್ಕೆ ತುಂಬಾ ಬೇಜಾರಾಗಿದ್ದಾಳೆ ಅನ್ಸತ್ತೆ. ಅವಳ ಮಾತಿಗೆ ಏನು ಯಜಮಾನ್ರೆ, ಹೆಣ್ಮಕ್ಳು ತವ್ರ ಮನೇಲೇ ಇದ್ರೆ ಎಷ್ಟು ಮಾತು ಕೇಳ್ಬೇಕಾಗತ್ತೆ. ನಾನ್ ಮತ್ತೆ ಅವ್ರಿಗೆ ಹೋಗಿ ಆ ಹಳೆ ಮನೇಲಿ ನಾನ್ ಯಾಕಿರ್ಲಿ ಅಕ್ಕ? ಏನ್ ಈ ತರ ಮಾತಾಡ್ತಿದ್ಯಾ ನೀನು? ಹೊಸದಾಗಿ ನೆಕ್ಲೆಸ್ ಚೆನ್ನಾಗಿ ಮಾಡ್ಸಿದ್ದಾರೆ ನಿಮ್ಮಮ್ಮ. ಹೇಳಿದ್ರಲ್ಲ, ಶಂಕರ್ ಶಾಸ್ತ್ರಿಗಳ ರಿಟೈರ್ಮೆಂಟ್ ಪೆನ್ಷನ್ ಜೊತೆಗೆ ಕೂಲಿ ನಾಲಿ ಮಾಡಿ ಗಳಿಸಿರೋ ಶ್ಯಾಮಲನ್ ದುಡ್ಡು ಎಲ್ಲ ಸೇರಿಸಿ ಚಿಕ್ಕ ಮಗಳಿಗೆ ಸರ ಮಾಡ್ಸ ಹಾಕಿದೀನಿ ಅಂತ. ಮಾಮ್, ಭಕ್ತರು ಹಾಕೋ ದಕ್ಷಿಣ ದುಡ್ಡನ್ನ ಮರ್ತೋಗಿದ್ದೀರಾ ನೀವು? ಹೌದಲ್ವಾ, ಚೆನ್ನಾಗಿ ಸೇರಿಸಿದ್ದಾರೆ. ಹಾ, ನೀನ್ ಎತ್ಕೋಬೇಕಾ ಪುಟಿ? ಬಾ 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 ಬಾ. ಅದಕ್ಕೆ ನೋಡಲ್ಲ ಅಂತ ಸುಮನ ಹೇಳಿದ್ಮೇಲೆ ಬೇಕು ಅಂತ ಮುಖದ ಮೇಲೆ ಹಾಕ್ತಿರಲ್ಲ. ಇಲ್ಲ,
ನಾನು ಬೇಕು ಅಂತ ಮಾಡ್ಲಿಲ್ಲ ವಿಶಾಲ್. ಮಗುನ್ ಎತ್ಕೊಳಕ್ಕೆ ಅಂತ ಹೋದೆ, ಕೈಯಿಂದ ಹಾರೋಯ್ತು. ಮಾತುಕತೆ ಇಲ್ದೆ ಕಂಬ ತರ ನಿಂತ್ಕೊಂಡ್ಬಿಟ್ರು, ಚಿಕ್ಕ ಮಾತೆ. ಆ ಚಿತ್ರನ ತೆಗೆದ್ಬಿಡಿ. ಸುಮನ, ನಾನ್ ತೆಗಿಲ್ಲ. ಮಾಮ್, ಮಾಮ್. ಸುಮನಾ, ನೈನಿ, ಕುತ್ಕೆ ಹೆಸಕ್ಬೇಕು ಅನ್ಕೊಂಡ್ರಾ? ಉಸಿರು ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ನನ್ ಪ್ರಾಣ ತೆಗಿಬೇಕು ಅನ್ಕೊಂಡಿದ್ದೀರಾ? ಸುಮನಾ, ಸುಮನ ಹೇಳದ್ ಕೇಳು. ಸುಮನ, ಸುಮನ ಸುಮ್ನಿರು. ಸುಮನ, 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 ಮಾಮ್, ನೀವು ಹೋಗ್ಬಿಡಿ ಮಾಮ್. ಸುಮನ, ಹೇ ಸುಮನ, ಸುಮನ ಒಂದ್ ನಿಮಿಷ ಸುಮ್ನಿರು. ಸುಮ್ನಿರು ಒಂದ್ ನಿಮಿಷ. ನನಗೆ ಗೊತ್ತು. ಸುಮ್ನಿರು. ನೈನಿ, ಸುಮನ, ನೈನಿ, ನನಗೆ ಗೊತ್ತು. ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಲ್ಲ, ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಲ್ಲ, ನನ್ನ ಇವತ್ತು ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಸುಮನ, ಏಯ್ ಸುಮನಾ, ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಸುಮನ. ಅನ್ಕೊಂಡಿದ್ದೀರಾ? ಸುಮನ, ಸುಮನಾ, ಸುಮನಾ, ಸುಮನ, ಸುಮನ. ಯಜಮಾನ್ರೆ, ನೀರ್ ತಗೊಂಬನ್ನಿ. ಸುಮನ, 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 ಎದ್ದೇಳು. ಸುಮನ, ನೈನಿ, ತಗೋ. ಸುಮನ, ಸುಮನ ಎದ್ದೇಳು. ಸುಮನ, ಸುಮನಾ,
ಏನಾಯ್ತು ನನ್ಗೆ? ಏನು ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲ ಅತ್ತೆ. ಏನಾಗ್ಲಿಲ್ಲ ಬಿಡು. ಅದೇ ಸುಮ್ಮನೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಗಾನವಿನ್ ಕೊಡಿ. ಬಾ ಸುಮನಾ. ಬನ್ನಿ ಮಾಮ್. ನಡಿ. ಇಲ್ಲಿ ಕೂತ್ಕೋ. ಈಗ ಹೇಗಿದ್ದೀನಿ? ನಾನ್ ಕೇಳ್ಬೇಕು, ನೀನ್ ಯಾಕೆ ಕೇಳ್ತಿದ್ಯಾ? ನಾನ್ ಹುಷಾರಾಗಿದ್ದೀನಿ ಅಕ್ಕ. ನಾನು ಹಾಕಿರೋ ನೆಕ್ಲೆಸ್ ಹೇಗಿದೆ ಅಂತ ಕೇಳ್ದೆ. ಅಯ್ಯೋ ಕರ್ಮ. ಜಟ್ಟಿ ನಲಗ್ ಬಿದ್ರೂ ಮೀಸೆಗೆ ಮಣ್ಣಾಗ್ಲಿಲ್ಲ ಅಂತ ಹೇಳಿದ್ನಂತೆ. ಅಷ್ಟೊಂದೆಲ್ಲ ಆದ್ರೂ ನೀನಿನ್ನೂ ಆ ನೆಕ್ಲೆಸ್ ಬಗ್ಗೆನೇ ಮಾತಾಡ್ತಾ ಇದೆಯಲ್ಲ ಸುಮನ. ನಿನಗ್ ದೃಷ್ಟಿ ತಾಗಿ ಹಾಗಾಗಿದ್ಯೇನೋ ಅನ್ಸುತ್ತೆ. ಅದನ್ ತೆಗ್ದು ಪಕ್ಕಕ್ಕಿಡು. ಅದು ಒಳ್ಳೆ ಕೆಲ್ಸನೇ, ತೆಗೆದ್ಬಿಡು. ನಾನ್ ತೆಗಿಯಲ್ಲ. ಮೊದ್ಲೇ ತಾಯಿ ಬೇರೆ ಆಗ್ತಿದ್ಯಾ ನೀನು. ದೃಷ್ಟಿಯಾಗಿ ವಾಂತಿ ಬಂದ್ಬಿಟ್ರೆ ಅಯ್ಯೋ ಸುಮನಾ. ಏ ವಾಂತಿ ಮಾಡ್ಕೊಂಡೇ ಬಿಟ್ಯಾ ಹೇಗೆ? ಇದನ್ನೆಲ್ಲ ನೋಡೋದಕ್ಕೆ ಯಾಕೆ ಇಲ್ಲಿಗೆ ಬಂದ್ವೋ? ನಡೀರಿ ಮಾಮ್. ನೀನಿರೋ ಸ್ವಲ್ಪ. ಸುಮನಾ, ಏನಾಯ್ತು ನಿನ್ಗೆ? ಹೇಗಿದೀಯಾ ಈಗ? ಚೆನ್ನಾಗೇ ಇದ್ದೀನಿ ಅತ್ತೆ. ಆದ್ರೆ ಯಾಕೋ ಒಂಥರ ಹೊಟ್ಟೆ ಸಂಕಟ ಆದಂಗೆ, ಹೊಟ್ಟೆ ತೊಳಸ್ದಂಗ ಅನ್ಸ್ತಿದೆ. ಮಯೂರ ವಿಕಾರ ಅನ್ಕೋತೀನಿ. ಅಂದ್ರೆ ಇವರು ಶಿವ ಭಕ್ತರಲ್ವಾ, ಏನಾದ್ರು ಒಂದು ಹೇಳ್ತಿರ್ತಾರೆ ಬಿಡು, ನಮ್ಗೆ ಅರ್ಥ ಆಗಲ್ಲ ಅದು. ಆ ವಿಷಯ ಬಿಟ್ಬಿಡಿವಲ್ಲ ಬಾವ. ಈ ನೆಕ್ಲೆಸ್ ನನ್ಗೆ ಸೂಟ್ ಆಗ್ತಿದ್ಯೋ ಇಲ್ವೋ? ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ವಿಕ್ರಾಂತನ್ ಕೇಳಿದ್ರೆ ಚೆನ್ನಾಗಿರುತ್ತೆ. ಅವ್ರು ನನ್ನ ಒಂದಿನೂ ಹೋಗ್ಲು ಮಾತಾಡ್ಸೇ ಇಲ್ಲ. ವಾಂತಿ ಮಾಡೋ ತರ ಅಂತ ಮಾಡ್ತಿದ್ಯಾ ಹೊರತು ವಾಂತಿ ಬರ್ತಿಲ್ಲ. ಸುಮನಾ, ವಾಂತಿ ಬರುತ್ತೆ ಅಂದ್ರೆ ವಾಶ್ರೂಮ್ಗೆ ಹೋಗು. ವಾಂತಿ ಬರ್ತಿಲ್ಲ ಅತ್ತೆ, ಆದ್ರೆ ಯಾಕೋ ಬರೋ ತರ ಅನ್ಸ್ತಿದೆ. ಆವಾಗಿಂದ ಇದನ್ನೇ ಹೇಳ್ತಿದ್ಯಾ. ಮಯೂರ ವಿಕಾರ ಅಂತ ಹೇಳದ್ನಲ್ಲ. ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ದಮ್ಮಕ್ಕ. ಮಯೂರ ಅಂದ್ರೆ ಏನು? ಕೋಳಿ. ನಿಮ್ ಮುಖ ಅದು ನಿಮ್ ಮುಖದ ಹಾಗೆ ಕೋಳಿ ಇರುತ್ತೆ ಅಂತ ಹೇಳ್ತಿದೀನ್ರಿ. ಏಯ್, ಮಯೂರ ಅಂದ್ರೆ ನವಿಲು ಕಣೋ. ಹಾ, ಅದು ಇವಾಗ ಅರ್ಥ ಆಯ್ತಾ? ಸುಮನಾ ಹಾಕೊಂಡಿರೋ ಸರದಲ್ಲಿ ನವಿಲಿದೆ, ನೋಡಿದ್ರಾ? ಎಲ್ಲಿ? ನಿಜ, ನವಿಲ್ ಚಿತ್ರ ಇದೆ. ಇದ್ರ ವಿಕಾರ ಯಾವ್ದಿಕ್ ಯಾವ್ದಾಗಲ್ವೋ, ಯಾಕಾಗಲ್ವೋ ಅಂತ ತಿಳ್ಕೊಂಡ್ರೆ ಎಲ್ಲ ಅರ್ಥ ಆಗ್ಬಿಡತ್ತೆ. ಡಮ್ಮೋ ಡಮ್ಮ. ಏನೋ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗ್ತಾ ಇದೆ, ಆದ್ರೆ ಅದು ನಿಜಾನ ಸುಳ್ಳೋ ಅಂತ ಸರಿಯಾಗಿ ವಿಚಾರ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ನನಗೂ ಅಷ್ಟೇ. ನನಗ ಅರ್ಥ ಆಯ್ತು. ಏನಂತ? ನಿಮಗ ಅರ್ಥ ಆಗ್ಲಿಲ್ಲ ಅಂತ ಬೇರೆಯವ್ರಿಗೆ ಅರ್ಥ ಆಗೋಷ್ಟ್ರಲ್ಲಿ ಅರ್ಥ ಮಾಡ್ಕೊಂಡು ಅರ್ಥ ಆಗೋ ತರ ಹೇಳ್ಬೇಕು ಅಂತ. ಏಯ್, ಹೋಗಿ ಇಲ್ಲಿಂದ.
ಏನೋ ಮೇಡಮ್ ತುಂಬ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಯಾವತ್ತೂ ಇಲ್ದೇ ಇರೋದು ಈ ಸಲ ನಮ್ಮಮ್ಮ ಯಾಕೆ ಸುಳ್ಳು ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೆ ಯಜಮಾನ್ರೆ. ಅವ್ರೇನು ಹೇಳಿದ್ರು? ಸುಮನನ್ ಮೇಲಿರೋ ಪ್ರೀತಿಗೆ ನೆಕ್ಲೆಸ್ ತಂದೆ ಅಂದ್ರಲ್ಲ. ಪ್ರೀತಿ ಇಲ್ಲ ಅಂತ್ಯಾ? ಇರ್ಬೋದು, ಆದರೆ 10 ರೂಪಾಯಿ 20 ರೂಪಾಯಿನೂ ಡಬ್ಬಿಲಿ ಎತ್ತಿಡೋ ನಮ್ಮಮ್ಮ 2 ಲಕ್ಷ ಕೊಟ್ಟು ಒಡವೆ ಮಾಡಿಸಿಲ್ಲ ಅನ್ಕೋತೀನಿ. ಹಾಗೆ ಯಾಕೆ ಯೋಚನೆ ಮಾಡ್ತೀಯ ನೈನಿ? ಪ್ರೆಗ್ನೆಂಟ್ ಆಗಲ್ಲ ಅನ್ಕೊಂಡಿದ್ದು ಸುಮನ ಪ್ರೆಗ್ನೆಂಟ್ ಆಗಿರೋ ಖುಷಿಯಲ್ಲಿ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ವೇನೋ? ಅವಳು ಬರ್ಸ್ರಿ ಅಂತ ಅವ್ರಿಗೆ ಯಾವಾಗಲೂ ಗೊತ್ತಿದೆ. ಸೀಮಂತಕ್ಕೆ ಬರೋಕ್ಕಾಗ್ತಿಲ್ಲ, 2,000 ಕೊಟ್ಟು ಸೀರೆ ತರಕ್ಕೂ ದುಡ್ಡು ಹೊದ್ಸಕ್ಕಾಗ್ತಿಲ್ಲ ಅಂದಿದ್ರು. ಮತ್ತೆ 2 ಲಕ್ಷ ಹೇಗೆ ಅರೇಂಜ್ ಮಾಡಿದ್ರು? ಅದೇ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಅದು ಒರಿಜಿನಲ್ ನೆಕ್ಲೆಸ್. ಹಾಗಂತ ಅದನ್ನು ಕೊಂಡ್ಕೊಳ್ದೆ ಎಲ್ಲಿಂದೋ ತೊಗೊಂಬಂದಿದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪು. ಅಮ್ಮ ತಪ್ಪು ಮಾಡಲ್ಲ, ಆದರೆ ಏನೋ ಮನಸ್ಸಲ್ಲಿ ಇಟ್ಕೊಂಡೇ ಈ ಕೆಲಸ ಮಾಡಿರ್ತಾರೆ. ಅದೇನು ಅಂತ ನನಗೂ ಗೊತ್ತಾಗ್ತಿಲ್ಲ ಈಗ. ಇಂಟ್ರೆಸ್ಟಿಂಗ್. ಇನ್ನೊಂದು ವಿಷಯ ನೀವು ಗಮನಿಸಿದ್ರ? ಸುಬ್ರಹ್ಮಣ್ಯ ಸ್ವಾಮಿ ಫೋಟೋನ ಸುಮನ ನೋಡಿ ಕಿರ್ಚ್ಕೊಂಡ್ಲು. ಆ್ಯಕ್ಚುಲಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅವಳು. ದೇವ್ರ ಫೋಟೋ ನೋಡಿದ್ರೆ ನೆಮ್ಮದಿ ಸಿಗುತ್ತೆ, ಆದರೆ ಸುಮನಾಗೆ ಕೋಪ ಬಂತು ಅಂತ ಅರ್ಥ ಆಗ್ತಿಲ್ಲ. ಬಹುಶಃ ಏನಾದರೂ ಕಾರಣ ಇದೆ ಅನ್ಸುತ್ತಾ? ಆ ಫೋಟೋದಲ್ಲಿ ನವಿಲ್ ಕಾಲ್ ಕೆಳಗೆ ಹಾವು ಸಿಕ್ಕಾಕೊಂಡಿತ್ತು. ಸುಮನ ಹಾಕಿರೋ ನೆಕ್ಲೆಸಲ್ಲಿ ಕೂಡ ನವಿಲ್ ಡಿಸೈನ್ ಇದೆ. ಅದಕ್ಕೂ ಇದಕ್ಕೂ ಏನ್ ಲಿಂಕ್ ಇದೆ ನೈನಿ? ಇದೇ ಅನ್ನಿಸ್ತಿದೆ ಯಜಮಾನ್ರೆ. ಏನೂ ಗೊತ್ತಾಗ್ತಿಲ್ಲ, ಆದ್ರೆ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇದೆ. ಬೆಲೆ ಬಾಳೋ ನೆಕ್ಲೆಸ್ ಹಿಂದೆ ಏನೋ ರಹಸ್ಯ ಇದೆ ಅಂತ ನೀನ್ ಅನ್ಕೋತಿದ್ಯಾ? ಹೌದು. ಅಮ್ಮಂಗೆ ಯಾರು ಕೊಟ್ಟಿದ್ದು? ಯಾಕೆ ಅದನ್ನೇ ಸುಮ್ಮನೆ ಕೊಡಬೇಕು ಅನ್ಕೊಂಡ್ರು? ಒಂದಿನನೂ ನಮ್ಮ ಮನೇಲಿರ್ದೆ ಮತ್ತೆ ಊರಿಗೆ ಯಾಕೆ ಹೋದ್ರು? ತುಂಬ ಪ್ರಶ್ನೆಗಳು ನನ್ನನ್ನು ಕಾಡ್ತಿದೆ ಯಜಮಾನ್ರೆ. ನೈನಿ, ನೀನು ತಲೆ ಕೆಡಿಸ್ಕೋಬೇಡ, ನೋಡೋಣ. ಮೊದಲು ಸುಮನ ನಾರ್ಮಲ್ ಆಗೋ ಥರ ದಾರಿ ಹುಡ್ಕೋದಕ್ಕೆ ಪ್ರಯತ್ನ ಮಾಡು, ಆದಷ್ಟು ಬೇಗ. ಓಕೆನಾ? ಅಯ್ಯೋ, ಇದೇನ್ರಿ ಹೀಗ್ ಬಂದ್ಬಿಟ್ರಿ? ಈ ರೂಮ್ಗೆ ಇರೋದು ಒಂದೇ ಬಾಗ್ಲು, ಇನ್ಯಾಕ್ ಬರ್ಬೇಕು? ಕಿಟಕಿಯಿಂದ ನುಸುಳ್ಕೊಂಡ್ಬರ್ಬೇಕಾ? ನಾನು ಹಾಗೆ ಹೇಳಲಿಲ್ಲ. ಸೀರೆ ಉಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಳಗ್ ಬಂದ್ರಲ್ಲ ಅಂತ ಹೇಳ್ದೆ. ಹುಡುಗಿರಿದ್ರೆ ಹಾಗೆ ಮಾಡ್ಬೇಕು, ನೀನಿದ್ರೆ ಯಾಕೆ? ಅಷ್ಟಕ್ಕೂ ನಿನ್ ಸೀರೆ ಉಟ್ಕೊಳ್ಳೋದಾಯ್ತಲ್ಲ. ಹಾ, ನನ್ ಗಂಡ ಆಗಾಗ ಹೀಗ್ ಜೋಕ್ ಮಾಡ್ತಾರೆ ಅಂತ ನಾನ್ ನಗೋದನ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ ಬಿಡಿ. ನೀನ್ ನಗ್ಬೋದೇನೋ, ಆದ್ರೆ ನೀನ್ ಮಾಡೋದ್ ನೋಡಿ ಮನೇಲಿರೋರು ಯಾರಿಗೂ ನಗು ಬರ್ತಾ ಇಲ್ಲ, ಗೊತ್ತಾ? ಯಾಕೆ? ನೈನ್ಯದಕ್ಕೆ ಪೂಜೆ ಮಾಡ್ತಿದ್ರೆ ಅಂದ್ರೆ ಒಂದು ಪದ್ಧತಿ, ಅದಕ್ಕೊಂದು ಅರ್ಥ ಇರುತ್ತೆ. ಕ್ಯಾಲೆಂಡ್ರಲ್ಲಿ ಬರೋ ತಿಥಿ ನಕ್ಷತ್ರನ ನೋಡಿ ಹಬ್ಬ ಆಚರಿಸ್ತಾರೆ. ನೀನ್ ಹಾಗಲ್ವಲ್ಲ, ಸಮಯ ಸಂದರ್ಭ ನೋಡ್ದೇನೆ ಸಡನ್ ಆಗಿ ಆಶ್ಲೇಷ ಬಲಿ ಪೂಜೆ ಇಟ್ಕೊಂಡ್ಬಿಟ್ಟೆ. ನಮ್ ತಾತ ಶಂಕರ್ ಶಾಸ್ತ್ರಿಗಳು ಫೋನಲ್ಲಿ ಏನ್ ಹೇಳಿದ್ರು? ನಾನ್ ಮಾತಾಡ್ದಾಗಂತೂ ಚೆನ್ನಾಗಿದೆಯಾ ಅಪ್ಪ ಅಂತ ಮಾತ್ರ ಕೇಳಿದ್ರು. ನನ್ನ ಹತ್ರ ನನ್ ಗ್ರಹಚಾರ ಸರಿ ಇಲ್ಲ ಅಂತ ಹೇಳಿದ್ರು. ಯಾವಾಗ ಚೆನ್ನಾಗಿತ್ತು? ನನಗ್ ಪೂರ್ತಿಯಾಗಿ ಹೇಳಕ್ ಬಿಡ್ರಿ. ನನಗೆ ಪುತ್ರ ದೋಷ ಇರೋದ್ರಿಂದ, ಜೊತೆಗೆ ನಾನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ರಾಹು ಕೇತು ಶನಿ ದೋಷಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಮತ್ತೆ ಪಾಪ ಪರಿಹಾರ ಮಾಡಕ್ಕೆ ಆಶ್ಲೇಷ ಬಲಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೋ ಇಲ್ವೋ? ಅಂದೆ ಏನ ಮಾಡ್ತಾರೆ? ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನೀನ್ ತುಂಬಾ ವಿಚಿತ್ರವಾಗಿ ಆಡ್ತೀಯ ಅಂತ, ಎಲ್ಲದರಲ್ಲೂ ನಿಂದೆ ಹಠ ಆಗ್ಬೇಕು ಅನ್ನೋದನ್ನು ಕೂಡ ನಿನ್ ಜಾತಕದಲ್ಲಿದೆ ಅಂತ ಹೇಳಿದ್ರಲ್ಲ. ನನ್ಗೆ ನಾಗದೋಷ ಇದೆ ಅಂತ ನಮ್ಮಮ್ಮ ಹೇಳಿದ್ಲು. ನನ್ಗೆ ಅನುಮಾನ ಬಂದು ತಾತನ್ ಫೋನ್ ಮಾಡಿ ಕೇಳಿದ್ದಕ್ಕೆ ಪರಿಹಾರ ಕೊಟ್ರು. ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ. ಅಲ್ವೇ ತಲೆ ಕೆಟ್ಟವಳೆ, ಪುತ್ರ ದೋಷ ಅಂದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ಪ್ರಾಬ್ಲಮ್ ಅಂತ ಅಲ್ಲ. ಅಷ್ಟಕ್ಕೂ ನೀನ್ ಪ್ರೆಗ್ನೆಂಟ್ ಆಗಿರೋ ರೀತಿಲೇ ದೋಷ ಇದೆ ಅಂತ ಹೇಳಿದ್ರು.